ವೆಲ್ಕಮ್ ಬ್ಯಾಕ್ ಟು ಖುಷಿ ಇದೆ. ನಾನು ಏನು ಹೇಳ್ತಾ ಇದ್ದೀನಿ, ಮೈಸೂರಿಂದ ಬರ್ಬೇಕಾದ್ರೆ ನಾನು ಕೆಲವು ಬಟ್ಟೆಗಳನ್ನು ತೊಗೊಂಡು ಬಂದಿದ್ದೆ. ಅದೆಲ್ಲ ನಾನು ತೋರಿಸ್ತೀನಿ, ಹೊಸ ಸ್ಟಾಕ್ಗಳೆಲ್ಲ ಬಂದಿರೋದು. ನಾನು ಅದನ್ನ ಲಾಸ್ಟಲ್ಲಿ ತೋರಿಸ್ತೀನಿ. ಫಸ್ಟ್ ಬಂತು ಇದು ಹಳೆ ಬಟ್ಟೆಗಳು ಖಾಲಿ ಮಾಡ್ತೀರಲ್ಲ ಅಂತ. ಅದೇನಿಲ್ಲ, ಒಂದು 6 ಡ್ರೆಸ್ಸಸ್ ಇದೆ ಅಷ್ಟೇ. ಅಂದರೆ ಹಳೆ ಬಟ್ಟೆಗಳಲ್ಲಿ ಯಾವ್ದು ಚೆನ್ನಾಗಿದೆ ಇಟ್ಕೊಂಡು ಬೇರೆಲ್ಲ ತೆಗೆದಾಕ್ತಿರೋಣ ಅಂತ. ಫಸ್ಟ್ ಬಂದು ಇದು ಚೆನ್ನಾಗಿದೆ. ಅದರಲ್ಲಿ ನೋಡಿ ಸ್ಟಿಚ್ ಇಟ್ಕೊಂಡು ಇದನ್ನ ಇಟ್ಕೊತೀನಿ. ಓಕೆನಾ. ನೆಕ್ಸ್ಟ್ ಒಂದು ಯಾವ್ದು ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ, ನೆಕ್ಸ್ಟ್ ಬಂತು ಇದು. ಅದೇ ನನಗೆ ಇದು ಚಿಕ್ಕದಾಗಿರೋದ್ರಿಂದ ನಾನು ಇದನ್ನ ಇಟ್ಕೋತಾ ಇಲ್ಲ. ಇದೊಂದು ನನ್ನ ಬರ್ತಡೇ ಪ್ಯಾಂಟ್, ಇದೊಂದು ಇಟ್ಕೊತೀನಿ. ಒಂದು ಪ್ಯಾಂಟ್, ನೈಟ್ ಪ್ಯಾಂಟ್ ನನಗೆ ಬೇಕು. ಇದು ಅಂದ್ಬಿಟ್ಟು ನಾನು ಇದೊಂದು ಇಟ್ಕೊಂಡಿದ್ದೀನಿ. ಬೇಕೇ ಬೇಕು, ನನ್ನ ಫೇವ್ರೆಟ್ ಪ್ಯಾಂಟ್ ಇದು ಅಲ್ವಾ. ನೋಡಿ ಮುಚ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ ಇದೊಂದು ಪ್ಯಾಂಟ್ ತೋರಿಸ್ತೀನಿ. ಸ್ಟೈಲಿಶ್ ಪ್ಯಾಂಟ್ ಇರೋದು ಎಲ್ಲಪ್ಪ ಇದು ಮೇಲ್ಗಡೆದು ಎಲ್ಲ ಐತೆ, ಇದು ತೋರಿಸ್ತೀನಿ. ಸೂಪರ್ ಡ್ರೆಸ್ ಇದು, ನನ್ನ ಫೇವ್ರೆಟ್ ಡ್ರೆಸ್ಸು. ಅದಕ್ಕೋಸ್ಕರ ನಾನು ಇದನ್ನೇ ಇಟ್ಕೊತೀನಿ. ಪ್ಯಾಕಿಂಗ್ ಆಯಿತು. ಇದೊಂದು ಜೀನ್ಸ್ ಪ್ಯಾಂಟ್ ಇತ್ತಂದರೆ ನನಗಾಗಲ್ಲ, ಇದು ನನಗೆ ಬೇಡ. ಇದು ನಾನು ಯಾವಾಗ ತೊಗೊಂಡಿದ್ದು ಅಂದರೆ ನಮ್ಮ ಅಕ್ಕನ ಮದುವೆಯಲ್ಲಿ ಅಷ್ಟನೇ ಸ್ಕರ್ಟ್ಗೆ ಎಲ್ಲೋ ಕಲರ್ ಹಾಕೋಬೇಕು ಅಂದ್ಬಿಟ್ಟು ದಿಸ್ ಪ್ಯಾಂಟ್ ಕೊಟ್ಟಿರಲಿಲ್ಲ, ಬರೀ ಜರ್ಕಿನ್ ತೊಗೊಂಡಿದ್ದು ಪ್ಯಾಂಟ್. ನಾನು ಆ ಥರ ಒಂದಿತ್ತು ಅಂದ್ಬಿಟ್ಟು ಇದನ್ನ ಹಾಕೋತಾ ಇದ್ದೀನಿ. ಒಳ್ಳೆ ಸೆಟ್ ಮ್ಯಾಚಿಂಗ್ ಪ್ಯಾಕಿಂಗ್. ಇದೊಂದು ಸೆಟ್, ನನ್ನ ಫೇವ್ರೆಟ್ ಡ್ರೆಸ್. ಇದೊಂದು ಶರ್ಟ್ ಇಟ್ಕೋತಾ ಇದ್ದೀನಿ. ಇದೊಂದು ಶರ್ಟ್ ನಮ್ಮ ಅಣ್ಣಂದಾದ್ರೆ ನಾನೇ ಕಿತ್ತಿಟ್ಕೊಂಡಿದ್ದೀನಿ. ಇದು ನನ್ನ ಲಾಸ್ಟ್ ಫೇವ್ರೆಟ್ ಪ್ಯಾಂಟ್. ಈಗ ಹೊಸ ಡ್ರೆಸ್ಗಳು ತೋರಿಸ್ತೀನಿ. ದೀಸ್ ಒಂದು ಪರ್ಫೆಕ್ಟ್ ಮ್ಯಾಚಿಂಗ್ ಆಯಿತು. ಇವೆರಡು ಹೊಸ ಡ್ರೆಸ್ಸು. ಇದು ಪ್ಯಾಂಟ್ ಬಂದು 200, ಶರ್ಟ್ ಬಂದು 336. ದಿಸ್ ಇಸ್ ಪರ್ಫೆಕ್ಟ್ ಮ್ಯಾಚಿಂಗ್, ಸೇಮ್ ರೈಟ್. ಇನ್ನೂ ನನ್ನ ಹತ್ರ ಇರೋದು ಅಂದರೆ ಶರ್ಟ್ಗಳು ಮಾತ್ರ. ಪ್ಯಾಂಟ್ಸು ಸೊ ಶರ್ಟ್ಸ್ನ ನಾನು ಅಂದರೆ ಇಲ್ಲಿ ತೋರಿಸ್ಕೊಡ್ತೀನಿ, ಬೇರೆ ಏನೂ ತೋರಿಸೋಲ್ಲ. ಮತ್ತು ಇದು ಶರ್ಟ್ ಇದ್ರ ರೈಟ್ ಬಂದ್ಬಿಟ್ಟು ಇದೆಲ್ಲ ಬೇರೆ 336. ಇದ್ರ ರೈಟ್ ಸೇಮ್ ರೈಟ್. ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ಬ್ಲಾಗ್. ಇವತ್ತು ನನ್ನ ಮೈಸೂರಿಂದ ತಂದೆ ಡ್ರೆಸ್ ಮಾತ್ರ ನನ್ನ ಹತ್ರ ಸಕ್ಕತ್ತಾಗಿ ನನಗೊಂಥರ ಹಾಕೊಂಡಾಗ ಯಾವ ರೀತಿ ಫೀಲ್ ಆಗುತ್ತೆ. ನಾನು ಈ ಥರ ಡ್ರೆಸ್ ಕೇಳ್ತಾಯಿದ್ದೆ. ಇದು ಶರ್ಟ್, ಇದು ನಮ್ಮ ಅಕ್ಕಂದು. ಈ ಥರ ಸಿಗಲಿಲ್ಲ ನನಗೆ, ಸಿಕ್ಕಿದ್ರೆ ಅದೇ ತೊಗೊಂಡು ಬರುವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.